ಉಮಾಪತಿ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದರ್ಶನ್ ಅವರು ಇವತ್ತು ಹೇಳಿದ್ದನ್ನ ಬಹುಶಃ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಸರ್? ನನಗೆ ಈಗಲೇ ಗೊತ್ತಾಗಿದ್ದು, ಅದು ಒಂದು ಇದರಲ್ಲಿ ಮೀಟಿಂಗ್ ಅಲ್ಲಿ ಇದೆ, ಈ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾ ಇತ್ತು, ಅದಕ್ಕೆ ಇವಾಗ ನೋಡಿದೆ. ಹೇಳಿ. ಅವರು ಬಹಳ ಖಾರವಾಗಿ ಹೇಳಿದ್ದಾರೆ. ಕಾಟೇರ ಟೈಟಲ್ ನಂದು ಅಂತ ನೀವು ಹೇಳಿದ್ರಂತೆ, ಅದಕ್ಕೆ ಇಲ್ಲ ಕಾಟೇರ ಟೈಟಲ್ ನಮ್ದು ಅನ್ನೋ ಒಂದು ಪದನ ಯೂಸ್ ಮಾಡೋ ಜೊತೆಗೆ ಒಂದಿಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಎಗೇನ್ಸ್ಟ್ ಅವ್ರು ಮಾತನಾಡಿದ್ದಾರೆ. ನೀವು ಸ್ವಲ್ಪ ಲೈನ್ ಅಲ್ಲೇ ಇದ್ರೆ ನಾನು ಬೈಟ್ ನ ಮತ್ತೊಂದ್ಸಲ ಪ್ಲೇ ಮಾಡ್ತೀನಿ ಸರ್. ಒಂದೇ ಒಂದು ನಿಮಿಷ ಸರ್, ನಮ್ಮ ಟೀಮಿಗೆ ಪ್ಲೇ ಮಾಡೋದಕ್ಕೆ ಹೇಳ್ತೀನಿ. ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟ್ರೆ. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ದೀನ ಫಸ್ಟು? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕೋತೀಯ? ರೈಟ್. ಉಮಾಪತಿ ಸರ್, ಬಹುಶಃ ದರ್ಶನ್ ಅವರ ಮಾತು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಸರ್? ಇರ್ಲಿ, ದೊಡ್ಡವರು ಮಾತಾಡಿದಾರೆ, ಏನ್ ತೊಂದ್ರೆ ಇಲ್ಲ. ಈಗ ಗುಂಬಿಸ್ಕೊಳ್ಳೋದು ಮಾಡೋದು ಅವೆಲ್ಲ ಭಗವಂತ ಗುಂಬೇಕು, ಎಲ್ಲ ಗುಂಬಿಸ್ಕೋಬೇಕು, ತೊಂದ್ರೆ ಇಲ್ಲ. ದೇವ್ರು ಚೆನ್ನಾಗಿ ಇಟ್ಟಿರ್ಲಿ. ಇವತ್ತೆಲ್ಲ ಅಕ್ಕಪಕ್ಕ ಇರೋರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ, ಸಂತೋಷ, ಚೆನ್ನಾಗಿರ್ಲಿ, ತೊಂದ್ರೆ ಇಲ್ಲ. ನಾನು ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿನೂ ಇಲ್ಲ, ಆ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ, ಬೆಳೆದಾಗ ಮಾತಾಡೋಣ. ಬಟ್ ಆ ಟೈಟಲ್ ವಿಚಾರವಾಗಿ ಅವ್ರು ಹೇಳಿದ ಮಾತುಗಳಿಗೆ ನೀವು ಕ್ಲಾರಿಫಿಕೇಶನ್ ಕೊಡ್ಲೇಬೇಕಲ್ವಾ? ಇಲ್ಲ ಅಂತಂದ್ರೆ ನೀವೇ ಏನೋ ತಪ್ಪು ಮಾಡಿದಿರಿ ಅನ್ನೋ ಸಂದೇಶ ಹೋಗ್ಬಿಡುತ್ತೆ ಸರ್. ಒಂದ್ ನಿಮಿಷ ಹೇಳ್ತೀನಿ, ಹೇಳಿ ಸರ್. ಯಾರ್ ನೀವೇನ್ ಫಿಲ್ಮ್ ಚೇಂಬರ್ಗೆ ಹೋದ್ರೆ ಗೊತ್ತಾಗ್ತದೆ ಯಾರ ಹೆಸರಲ್ಲಿ ಫಸ್ಟ್ ರಿಜಿಸ್ಟರ್ ಆಯ್ತು ಅಂತ. ಒಂದು. ಎರಡನೇದು ಬಂದು ಆಯ್ತು, ನಾವು ತಗಡುಗಳು, ನಾವೆಲ್ಲ ಅವ್ರ ಮಟ್ಟಕ್ಕೆ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ, ನಾವು ತಗಡಾಗೆ ಇರ್ತೀವಿ. ಆಮೇಲೆ ಗುಂಬಿಸ್ಕೊಳ್ಳೋರು ನಾವೆಲ್ಲ ಹಿಂಗೆ ಇರ್ತೀವಿ, ತೊಂದ್ರೆ ಇಲ್ಲ. ಎಲ್ಲ ಭಗವಂತ ನೋಡ್ತಾ ಇರ್ತಾನೆ, ತೊಂದ್ರೆ ಇಲ್ಲ. ಅವ್ರು ಹೇಳಿದಂತ ನಂತರದಲ್ಲಿ ನಿಮ್ಮಲ್ಲಿ ರಿಜಿಸ್ಟರ್ ಮಾಡ್ಲಾಯ್ತು ಆ ಟೈಟಲ್ ನ ಅಂತ ಅವ್ರು ಹೇಳ್ತಿದ್ದಾರೆ. ಟೈಟಲ್ ಕೊಟ್ಟಿದ್ದೆ ನಾನು ಹೇಳಿದ್ದಕ್ಕಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂತ ಹೇಳಿ. ಈಗ ಮೇಡಮ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನ್ ಯಾರಿಗೂ ಇಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಯಾರು ಕಂಡೀಷನ್ ಹಾಕೋಕ್ಕಾಗಲ್ಲ. ಒಂದು. ಎರಡನೇದು ಬಂದು ನಾನು ಯಾವ್ದೋ ಈ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಕೂತಿದ್ದೀನಿ. ಅಂಡ್ ಸಿನಿಮಾ ಜಡ್ಜ್ಮೆಂಟ್ ಮತ್ತೊಂದು ಇನ್ನೊಂದು ಅವೆಲ್ಲ ಸೆಕೆಂಡ್ರಿ. ನಾನು ಮಾಡಿದೀನೋ ಇಲ್ವೋ, ಇವತ್ತು ಯಾರ್ಯಾರು ಏನೇನ್ ಮಾತಾಡ್ತಾ ಇದಾರೋ ಅವತ್ತೆಲ್ಲ ನನ್ ಜೊತೆಲಿ ಇದ್ರು, ಎಲ್ಲರೂ ಒಟ್ಟಿಗಿದ್ವಿ, ಮಾಡಿದ್ವಿ, ತೊಂದ್ರೆ ಇಲ್ಲ. ಇವತ್ತು ನಾವು ತಗಡುಗಳಾಗಿದ್ದೀವಿ, ತಗಡುಗಳಾದ್ಮೇಲೆ ಅವ್ರ ಮಟ್ಟಕ್ಕೆ ನಾವು ಮಾತಾಡಕ್ ಆಗ್ತದ? ಇರ್ಲಿ ಬಿಡಿ, ಅದು ಕ್ಲಾರಿಫೈ ಮಾಡೋ ಜಾಗದಲ್ಲಿ ನಾನು ಮಾಡ್ತೀನಿ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಉಮಾಪತಿ ಗೌಡ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.